ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ ಕಳೆದ 3.5 ವರ್ಷಗಳಿಂದ ಭಾಗ್ಯಲಕ್ಷ್ಮಿ ಸೀರಿಯಲ್ ಕನ್ನಡ ವೀಕ್ಷಕರನ್ನ ರಂಜಿಸುತ್ತಿದೆ. ಇದೀಗ ಜನಮೆಚ್ಚಿದ ಕತೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರಿಯರಿಗೆ ಬಿಗ್ ಶಾಕ್ ಬಂದಿದೆ. ಸೀರಿಯಲ್ ಅಂತ್ಯವಾಗಲಿದೆ. ವೀಕ್ಷಕರಿಗೆ ವಿದಾಯ ಹೇಳಲು ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡ ಸಜ್ಜಾಗಿದೆ. ಹಾಗಿದ್ರೆ ಏನಿದು ಹೊಸ ಸುದ್ದಿ? ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕನ್ನಡ ಕಿರುತೆರೆ ಲೋಕದಿಂದ ಹೊರಬಿದ್ದ ಲೇಟೆಸ್ಟ್ ಸುದ್ದಿ ಅಂದ್ರೆ ಇದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಎಂಡ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ಅಂತಿಮ ಅಧ್ಯಾಯ ಅರ್ಥಾತ್ ಅಂತಿಮ ಸಂಚಿಕೆಗಳು ಪ್ರಸಾರವಾಗಲಿದೆ. ಅಕ್ಟೋಬರ್ 10, 2022ರಂದು ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರಾರಂಭವಾಯಿತು. ಅಕ್ಕ ಭಾಗ್ಯ, ತಂಗಿ ಲಕ್ಷ್ಮಿ ಬಾಂಧವ್ಯದ ಕುರಿತ ಕತೆ ಇದಾಗಿತ್ತು. ಅಕ್ಕ ತಂಗಿಯರ ಮನೆಗೆ ಅಕ್ಕ ತಂಗಿಯರೇ ಸೊಸೆಯಾಗಿ ಹೋಗುವ ಕಥೆಯನ್ನ ಭಾಗ್ಯಲಕ್ಷ್ಮಿ ಹೊಂದಿತ್ತು. ಆದರೆ ಬರ್ತಾ ಬರ್ತಾ ಭಾಗ್ಯಲಕ್ಷ್ಮಿ ಬೇರೆ ಬೇರೆ ತಿರುವುಗಳನ್ನು ಪಡೆಯಿತು. ಒಂದೇ ಸೀರಿಯಲ್ 2 ಓಳಾಯಿತು. ಲಕ್ಷ್ಮಿ ಮದುವೆಯಾದ್ಮೇಲೆ ಅಕ್ಕ ಭಾಗ್ಯ ಕತೆ ಇರುವ ಸೀರಿಯಲ್ ಭಾಗ್ಯಲಕ್ಷ್ಮಿ ಆಯಿತು. ಲಕ್ಷ್ಮಿ ಸಂಸಾರದ ಕತೆ ಇರುವ ಸೀರಿಯಲ್ ಲಕ್ಷ್ಮಿ ಬಾರಮ್ಮ ಆಯಿತು. ಆಗ ನೋಡಿದ್ರೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಗೆ TRP ಚೆನ್ನಾಗಿತ್ತು. ಕೆಲವೊಮ್ಮೆ ಅತಿ ಹೆಚ್ಚು TRP ಪಡೆದು ನಂಬರ್ 1 ಸೀರಿಯಲ್ ಎನಿಸಿಕೊಂಡಿತ್ತು. TRPಯಲ್ಲಿ ಟಾಪ್ನಲ್ಲಿರುವಾಗಲೇ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಎಂಡ್ ಆಯಿತು. ಇದೀಗ ಭಾಗ್ಯಲಕ್ಷ್ಮಿ ಕೂಡ ಮುಕ್ತಾಯವಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಶ್ರೇಷ್ಠ ಮದುವೆ ಆಯಿತು. ಭಾಗ್ಯ ತಾಂಡವ್ ಡಿವೋರ್ಸ್ ಆಯಿತು. ಭಾಗ್ಯ ಆದಿ ಮದುವೆ ಕೂಡ ಆಯಿತು. ಸಾಕಷ್ಟು ಅಡೆತಡೆ, ಸಾಲು ಸಾಲು ಸವಾಲುಗಳು ಎದುರಾದರೂ ಕೂಡ ಎಲ್ಲವನ್ನು ಮೆಟ್ಟಿ ನಿಂತ ಭಾಗ್ಯ ಕಥೆಯೇ ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಗೃಹಿಣಿಯಾಗಿದ್ದರೂ ಭಾಗ್ಯ SSLC ಪರೀಕ್ಷೆಯನ್ನು ಕಟ್ಟಿದ್ದಳು. ಎತ್ತ ಮಗಳ ಜೊತೆಗೆ ತಾಯಿ ಭಾಗ್ಯ ಕೂಡ SSLC ಪರೀಕ್ಷೆ ಪಾಸ್ ಆದಳು. ಇದನ್ನೇ ಅನೇಕ ಮಹಿಳೆಯರು ಸ್ಫೂರ್ತಿಯಾಗಿ ಪಡೆದು SSLC ಪರೀಕ್ಷೆ ಕಟ್ಟಿ ಪಾಸಾದ ಉದಾಹರಣೆ ಕೂಡ ಕಣ್ಮುಂದೆ ಇದೆ. ಸೊಸೆ ವಿರುದ್ಧ ಮಸಲತ್ತು ಮಾಡುವ, ಸೊಸೆ ವಿರುದ್ಧ ದ್ವೇಷ ಕಾರುವ ಅತ್ತೆಯ ದುರ್ಬುದ್ಧಿ ಕುರಿತಾದ ಹಲವಾರು ಧಾರಾವಾಹಿಗಳಿದೆ. ಅವೆಲ್ಲದಕ್ಕಿಂತ ಭಾಗ್ಯಲಕ್ಷ್ಮಿ ಕೊಂಚ ವಿಭಿನ್ನ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅತ್ತೆ ಸೊಸೆ ಜಗಳ ಇರಲಿಲ್ಲ. ಸೊಸೆಯನ್ನ ಮಗಳಂತೆ ಪ್ರೀತಿಸುವ, ಕಾಳಜಿ ವಹಿಸುವ ಅತ್ತೆ ಮಾವ ಇದ್ರು. ಸಿಕ್ಕರೆ ಇಂತಹ ಅತ್ತೆ ಸಿಗಬೇಕು ಅಂತ ಕುಸುಮ ಪಾತ್ರವನ್ನ ನೋಡಿ ಹಲವರು ಅಂದುಕೊಂಡಿದ್ದಿದೆ. ಕಿರುತೆರೆ ವಲಯದಲ್ಲಿ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತ್ಯ ಕಾಣಲಿದ್ದು ಸದ್ಯದಲ್ಲೇ ಅಂತಿಮ ಅಧ್ಯಾಯ ಶುರುವಾಗಲಿದೆ.